ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪಲ್ಲವಿ ಜಗದೀಶ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಹಸ್ಬೆಂಡು ಎಲ್ಲ ರೆಡಿ ಮಾಡ್ತಿದ್ದಾರೆ. ಫಿಶ್ಗೋಸ್ಕರ ಈ ಒಂದು ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ದಾರೆ. ಅಂದರೆ ಅದು ಮಬ್ಬಾಗಿರುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ ಹಾಕ್ಬಿಟ್ಟು ಬಿಟ್ಬಿಡೋಣ ಅಂತ. ಸೊ ನೋಡಬೇಕು ಫಿಶ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನೈಟೆಲ್ಲ ಹಾಕೋದಿಲ್ಲ. ನಾವು ಮಲಗೋವರೆಗೂ ಒಂದು ಸ್ವಲ್ಪ ಟೈಮ್ ಮಾತ್ರ ಹಾಕ್ಕೊಳ್ಳೋಣ, ನೋಡೋಣ. ಯಾಕೆಂದರೆ ಆಮೇಲೆ ಸಡನ್ನಾಗಿ ಲೈಟ್ಸ್ ಎಲ್ಲ ನಮಗೇ ನೋಡೋಕ್ಕೆ ಕಣ್ಣೆಲ್ಲ ಚುಚ್ಚುತ್ತಲ್ಲ, ಆ ಥರ ಆಗಿಬಿಟ್ರೆ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಬಿಟ್ಟಿದ್ದೀವಿ. ಇವಾಗ ಫಿಶ್ ಎಲ್ಲ ನೋಡಿ ಇಲ್ಲಿ ಇಷ್ಟಿದೆ. ಕ್ಲೀನ್ ಮಾಡ್ತಾ ಇದ್ದಾರೆ ಫಿಶ್ ಟ್ಯಾಂಕನ್ನು. ಫಿಶ್ ಎಲ್ಲ ನೀರೊಳಗಡೆ ಆಟ ಆಡ್ಕೊಳ್ತಾ ಇದೆ. ನೋಡ್ತಿರ್ಬೋದು ಇವಾಗ ಹಸ್ಬೆಂಡು ಟ್ಯಾಂಕ್ ಎಲ್ಲ ನೀಟಾಗಿ ವಾಶ್ ಮಾಡಿದ್ರು. ನನಗೆ ಬರುತ್ತೆ ವಾಶ್ ಮಾಡಲಿಕ್ಕೆ, ಬಟ್ ನಂಗೆ ಭಯ, ಗಾಜಲ್ವಾ ಮಿಸ್ಸಾಗಿ ಬಿದ್ದುಬಿಟ್ರೆ ಅನ್ನೋ ಭಯದಲ್ಲಿ ನನಗೆ ಎತ್ತಾಡೋದಕ್ಕೆ ಕಷ್ಟ. ಬೇಕಾದರೆ ನೀರೆಲ್ಲ ಚೇಂಜ್ ಮಾಡು ಅಂದರೆ ಮಾಡ್ಬೋದು, ಹೀಗೆ ಗಾಜೆಲ್ಲ ಎತ್ತಾಡಿ ಕ್ಲೀನ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ನೀರು 3/4% ಹಾಕಿದ್ದೀವಿ. ಯಾಕೆಂದರೆ ಲೈಟಿಂಗೆಲ್ಲ ಮತ್ತು ನೀರು ಬಿದ್ದರೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇಷ್ಟು ನೀರನ್ನು ಹಾಕಿದ್ದೀವಿ. ಕಲ್ಲೆಲ್ಲ ನೀಟಾಗಿ ವಾಶ್ ಮಾಡಿದ್ರಲ್ವ, ಅದೆಲ್ಲನೂ ಹಾಕ್ತಿದ್ದಾರೆ. ಟೈಮ್ ಏನಾಗುತ್ತೆ ಅಂದರೆ ಈ ಕಲ್ಲು ಇರೋದ್ರಿಂದ ಗಲೀಜೆಲ್ಲ ಅಲ್ಲೇ ಕುತ್ಕೊಂಡ್ಬಿಡುತ್ತೆ, ಅದೊಂದು ಬೇಜಾರು. ಇರಲಿ ಅಂತ ಹೇಳಿಬಿಟ್ಟು ಆದ್ರೂ ಹಾಕ್ತಿದ್ದಾರೆ. ಓಕೆ, ಫೈನಲಿ ಅಂತೂ ನೀರೆಲ್ಲ ಹಾಕಿ ಕಲ್ಲು ಕೂಡ ಹಾಕಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಲೈಟಿಂಗ್ಸ್ ಹಾಕಿದಾಗ ಹೇಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಇಬ್ಬರು ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಫಿಲ್ಟ್ರ್ ಇದೆ, ಅದ್ರ ಮೋಟ್ರ್ ಇದೆ ಅಲ್ಲ, ಆ ಮೋಟ್ರನ್ನು ಕೂಡ ಫಿಕ್ಸ್ ಮಾಡಿಬಿಡೋಣ ಅಂತ ಹೇಳಿ ನೋಡ್ತಿದ್ದಾರೆ. ಅದು ಏನಾಯ್ತು ಅಂದರೆ ಗಾಜ್ ಮೇಲಿಂದನೇ ಜಸ್ಟ್ ಜರುಗಿಸಿದ ತಕ್ಷಣವೇ ಅದು ಅಟ್ಯಾಚ್ ಆಗಿಬಿಟ್ಟು ಮೂವ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೇ ಹೇಳ್ತಿದ್ದೆ, ಏನಕ್ಕೆ ಅಷ್ಟು ಮೇಲ್ಗಡೆಯಿಂದ ತೊಗೊಂಡ್ರಿ ಅಂತ. ಇರಲಿ ಬಿಡು, ನೀರು ಹಾಕಿದ್ರೆ ಸರಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕಿದ್ದಾರೆ. ಇವಾಗ ಓಕೆ ನೋಡ್ಬೋದು. ಮೋಟ್ರು ಅಂದರೆ ಈ ಸೈಡ್ಗೆ ಮಾಡ್ಕೋಬೇಕಿತ್ತು ನಾವು, ಇರಲಿ ಅಂತ ಹೇಳ್ಬಿಟ್ಟು ಮೋಟ್ರನ್ನ ಹಾಗೇ ಫಿಕ್ಸ್ ಮಾಡಿದ್ವಿ. ಇವಾಗ ಜಸ್ಟ್ ನೋಡೋದಕ್ಕೆ ಹಾಕ್ತಿದ್ದಾರೆ ಸ್ವಿಚ್ ಎಲ್ಲನೂ. ತುಂಬ ಚೆನ್ನಾಗಿರುತ್ತೆ ಫಿಶನ್ನ ಕೇರ್ ಮಾಡೋದು. ಬಟ್ ಏನಂದರೆ ಫಿಶಸ್ ಬೈ ಚಾನ್ಸ್ ಏನಾದರೂ ಸತ್ತೋಗ್ಬಿಟ್ರೆ ಅದೊಂದು ಬೇಜಾರು ಅಷ್ಟೇ. ಅದು ಬಿಟ್ಟರೆ ನಾನು ಮತ್ತೆ ಪುಟ್ಟದಾಗಿ ಆಟ ಆಡಿಕೊಂಡು ನೀರೆಲ್ಲ ಶಬ್ದ ಬರುತ್ತೆ ಒಂದೊಂದು ಸಲ, ಅದೇನು ಅಷ್ಟು ಆಟ ಆಡ್ತಿರ್ತವೆ. ಮತ್ತು ಫಿಶೆಲ್ಲ ಹೇಗೆ ಅಂದರೆ ಫುಡ್ ಹಾಕ್ತೀನಿ ಇನ್ನೇನು ಅಂತ ಹೇಳಿದರೆ, ಮತ್ತು ಅಲ್ಲಿ ಫುಡ್ ಯಾವಾಗಲೂ ಇಲ್ಲಿ ಇಟ್ಟಿರ್ತೀನಲ್ವ, ಅದ್ರ ಸೌಂಡ್ ಬಂತು ಅಥವಾ ಗಾಜಿನ ಸೌಂಡ್ ಹಿಂಗೆ ಟಚ್ ಮಾಡಿದ್ವಿ ಅಂದರೆ ನಾವು ಫಿಶ್ಗೆ ಫುಡ್ ಹಾಕ್ತೀವಿ ಅಂತ ಅವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಇನ್ನೇನು ಫುಡ್ ಲಾಕ್ ಓಪನ್ ಮಾಡಬೇಕು ಮೇಲ್ಗಡೆದು ಅನ್ನೋ ಹಾಗೇ ಟಕ್ ಅಂತ ಎಲ್ಲ ಮೇಲ್ಗಡೆ ಬರ್ತವೆ, ಕೆಳಗಡೆ ಆಟ ಆಡ್ತಿದ್ದಂಥವು. ಲಾಕಲ್ಲ, ಹಾಗೆ ಒಂದು ಕೊಟ್ಟಿರ್ತಾರೆ ಹಿಂಗೆ ಮೂವ್ ಮಾಡಿಬಿಟ್ಟು ಫುಡ್ಡನ್ನು ಹಾಕೋದಕ್ಕೆ. ನೋಡಿ ಸ್ವಲ್ಪ ಉಲ್ಟಾ ಮಾಡಿದ್ದಾರೆ ಮೋಟ್ರನ್ನ. ಆ ಥರ ಇದ್ದರೆ ಫಿಶ್ಗಳಿಗೆ ಆಟ ಆಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಕಡೆ ಆಟ ಆಡ್ಕೊಳ್ಳಿ. ಬೈ ಚಾನ್ಸ್ ನೀರೆಲ್ಲ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ಈ ಕಡೆಗೆ ಮೋಟ್ರ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಥರ ಮಾಡಿದ್ದಾರೆ. ಯಾಕೆಂದರೆ ಈ ಕಡೆಗೆ ಮಾಡೋಕ್ಕೇನು ಸಮಸ್ಯೆ ಇರಲಿಲ್ಲ, ಈಗ ಲೈಟಿಂಗ್ಸ್ ಹಾಕ್ತಿದ್ದೀವಿ ಅಲ್ವಾ, ಅದಕ್ಕೆ ನೀರೇನಾದರೂ ತಾಕಿದ್ರೆ ಅನ್ನೋ ಭಯದಲ್ಲಿ ಫಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಭಯದಲ್ಲೇ ಕೆಲಸ ಮಾಡ್ತಿದ್ದಾರೆ ನಮ್ಮ ಮನೆಯವರು. ನೋಡೋಣ ನಾಳೆಯಿಂದ ಚೇಂಜ್ ಮಾಡಿಕೊಂಡ್ರೆ ಆಯಿತು, ಏನೂ ಸಮಸ್ಯೆ ಆಗಲ್ಲ ಅಂದರೆ ಅಂತ. ಆದ್ರೂ ಅಂಗಡಿಯವ್ರು ಹೇಳಿ ಕಳಿಸಿದ್ದಾರೆ, ಲೈಟಿಂಗ್ಸ್ ಆ ನೀರೊಳಗಡೆ ಬಿದ್ದರೂ ಏನೂ ಸಮಸ್ಯೆ ಆಗಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿದಾರಂತೆ. ಓಕೆ, ನೋಡೋಣ. ಅಂತೂ ಫೈನಲಿ ಫಿಕ್ಸ್ ಅಂತೂ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಸ್ವಿಚ್ಚನ್ನು ಆನ್ ಮಾಡಿ ನೋಡೋದಷ್ಟೇ ಇರೋದು. ತುಂಬ ಕುತೂಹಲ. ಏನೋ ನನ್ನ ಫಿಶ್ಗೋಸ್ಕರ ನಾವು ಎಷ್ಟೆಲ್ಲ ಐಟಮ್ ತೊಗೊಂಡ್ವಿ ಅಂದರೆ ಒಂದೊಂದು ಐಟಮ್ ತೊಗೊಂಡಾಗ್ಲೂ ತುಂಬ ಖುಷಿಯಿಂದನೇ ನಾವು ಒಂಥರ ಖುಷಿಯಿಂದನೇ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಫೈನಲಿ ಅಂತ ಲೈಟ್ ಕೂಡ ಆನ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಲರ್ ಲೈಟಿಂಗ್ಸ್ ಯಾವ್ದು ಬೇಕೋ ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು. ನೋಡ್ತಿದ್ದೀರಾ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ಲ. ಲೈಟಿಂಗ್ ಎಲ್ಲ ಫಿಕ್ಸ್ ಆಯಿತು. ಇವಾಗ ಫಿಶ್ನ ಹಾಕಿದ್ರೆ ಆಟ ಆಡ್ಕೊಳ್ತವೆ. ಇದು ನೈಟ್ ವಿಡಿಯೋ. ಇದಾದ ನಂತರ ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಮಾರ್ನಿಂಗಲ್ಲಿ ಹಸ್ಬೆಂಡ್ ನನಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ. ಏನು ಅಂತ ಬನ್ನಿ ವಿಡಿಯೋ ಮಾಡ್ತೀನಿ. ನೋಡಿ, ಸೋಂಪು, ಜೀರಿಗೆ, ಚಕ್ಕೆ, ಫ್ಲವರ್, ಇದು ಸ್ಟಾರ್ ಹೂವು, ಅದು ನೆಕ್ಸ್ಟ್ ಇದು ಪಲಾವ್ ಎಲೆ, ಏಲಕ್ಕಿ, ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು. ಸೊ ಇಷ್ಟು ಮಸಾಲೆ ಐಟಮ್ನ ತೊಗೊಂಡಿದ್ದಾರೆ. ಸೊ ಇಲ್ಲಿ ಬಂದರೆ ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಮತ್ತು ಅವರೆಕಾಳು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಎರಡು ಚಿಕ್ಕ
ಅಲ್ಲ ಸಾರಿ ಪಾಲಕಲ್ಲ, ಪುದೀನ ಸೊಪ್ಪು ಎರಡು ಕೂಡ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದಾರೆ. ವಾಶ್ ಮಾಡಿ. ಸೊ ನೋಡಿ, ಇವಾಗ ನಮ್ಮ ಹಸ್ಬೆಂಡು ಪಲಾವ್ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಬನ್ನಿ. ಸೊ ನೋಡಿ, ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದಾರೆ. ಸೊ ಇವಾಗ ಮಸಾಲೆ ಐಟಮ್ನ ಆ್ಯಡ್ ಮಾಡ್ತಾರೆ. ಇವಾಗ ಸಪ್ರೇಟ್ ವಾಯ್ಸನ್ನು ಕೊಡ್ತಾ ಇದ್ದೀನಿ, ಯಾಕೆಂದರೆ ಒಗ್ಗರಣೆ ಸೌಂಡ್ ಎಲ್ಲ ಕೇಳಿಸುತ್ತೆ ಮತ್ತು ಅದು ತಿರುಗಿಸುವಾಗ ಪಾತ್ರೆ ಸೌಂಡ್ ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಸೌಂಡನ್ನು ಮ್ಯೂಟ್ ಮಾಡಿದ್ದೀವಿ. ಸ್ವಲ್ಪ ಕಾಮಿಡಿಯಾಗೆಲ್ಲ ಇತ್ತು ಪಲಾವ್ ಮಾಡುವಾಗ, ಅದು ಇದು ಮಾತಾಡಿಕೊಂಡು, ಆದ್ರೂ ಕೂಡ ಅದನ್ನು ಮ್ಯೂಟ್ ಮಾಡಿದ್ದೀನಿ, ಬೇಡ ಸೌಂಡ್ ತುಂಬ ಬರುತ್ತೆ ಅಂತ. ಹಸ್ಬೆಂಡು ಫೇಸ್ ಕೂಡ ತೋರಿಸಿ ವಿಡಿಯೋ ಮಾಡಬೇಕಿತ್ತು. ಅವರು ಮೊದಲೇ ಹೇಳಿದರು, ಫೇಸ್ ಎಲ್ಲ ತೋರಿಸಿ ನೀನು ವಿಡಿಯೋ ಮಾಡೋದಂದರೆ ನಾನು ಮಾಡೋದಿಲ್ಲ ಪಲಾವ್ ಅಂತ ಹೇಳಿದ್ರು. ಅಯ್ಯೋ ಯಾಕೆ ಬೇಕು, ಬೇಡ ಬೇಡ ನಾನು ತೋರಿಸೋದೇ ಇಲ್ಲ ಬನ್ನಿ ಅಂತ ಹೇಳಿದೆ. ಇವಾಗ ಮಸಾಲೆ ಐಟಮ್ ಎಲ್ಲ ಆದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈನ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಹಚ್ಚಿಟ್ಕೊಂಡಿರೋಂತಹ ಸೊಪ್ಪುಗಳನ್ನೂ ಕೂಡ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಿದ್ದಾರೆ. ಇದೆಲ್ಲ ಆದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಇರಲಿ ಪರವಾಗಿಲ್ಲ ಅಂತ ಹೇಳಿದ್ರು, ಏಕೆಂದರೆ ಮಧ್ಯಾಹ್ನಕ್ಕೂ ಸೇರಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದಾರೆ ಅಷ್ಟೇ. ಇವಾಗ ತರಕಾರಿನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ರು, ಅದನ್ನು ಕೂಡ ಇರಲಿ ಅಂತ ಮತ್ತೊಮ್ಮೆ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಿದ್ದಾರೆ. ಹೇಳಿದರು ಹಸಿ ವಾಸನೆ ಏನಿಲ್ಲ, ನಾವು ತರಕಾರಿ ಇರ್ಬೋದು, ಆಮೇಲೆ ಈರುಳ್ಳಿ ಟೊಮೊಟೊ ಅದು ಎಲ್ಲದ್ರದ್ದು ಹಸಿ ವಾಸನೆ ಎಷ್ಟು ಚೆನ್ನಾಗಿ ಹೋಗುತ್ತೋ ಅಷ್ಟೇ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ನೋಡಿದ್ರಿ ಅಲ್ವಾ, ಸ್ವಲ್ಪ ಅವರನ್ನು ತೋರಿಸ್ದೆ. ಅವರೇ ಕಳ್ಳಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ನಾನು ಆಫ್ ಮಾಡಿಬಿಟ್ಟೆ. ಸರಿ, ಇವಾಗ ಗೋಡಂಬಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಇವಾಗ ಅರಿಶಿನ ಪೌಡರ್ ಒಂದು 1/4 ಟೀ ಸ್ಪೂನಷ್ಟು ತೊಗೊಂಡಿದ್ದಾರೆ, ನೋಡ್ತಿರ್ಬೋದು. ಅದಾದ ನಂತರ ನೆಕ್ಸ್ಟು ಧನಿಯಾ ಪೌಡರ್. ನಾನು ಪಲಾವ್ಗೆ ಧನಿಯಾ ಪೌಡರನ್ನು ಮಿಸ್ ಮಾಡ್ತಿದ್ದೆ ಯಾವಾಗಲೂ. ಆಮೇಲೆ ಗರಂ ಮಸಾಲವನ್ನು ಹಾಕಿದ್ದಾರೆ. ಅದೆಲ್ಲ ಹಾಕಿದ ನಂತರ ಇವಾಗ ಮಿಕ್ಸ್ ಮಾಡ್ತಿದ್ದಾರೆ. ಸ್ವಲ್ಪ ಡ್ರೈ ಆಗುತ್ತೆ ಇವಾಗ, ಏಕೆಂದರೆ ಆಲ್ರೆಡಿ ಎಲ್ಲನೂ ಫ್ರೈ ನೀಟಾಗಿ ಮಾಡಿರೋದ್ರಿಂದ ಡ್ರೈ ಆಗುತ್ತೆ ಅಂತ ಅವರೇ ಹೇಳ್ತಾಯಿದ್ರು. ಅದು ಕೂಡ ಡ್ರೈ ಕೂಡ ಆಗಿದೆ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡ್ಕೊಂಡ ನಂತರ ಇವಾಗ ನೀರನ್ನು ಆ್ಯಡ್ ಮಾಡ್ತಾರೆ. ಆಯಿಲೆಲ್ಲ ಜಾಸ್ತಿನೇ ಇರುತ್ತೆ, ಬಟ್ ಅದು ಮಿಕ್ಸ್ ಮಾಡುವಾಗ ಆಟೋಮೆಟಿಕ್ ಡ್ರೈ ಆಗೇ ಆಗುತ್ತಲ್ಲ, ಹಾಗಾಗಿ ಅಷ್ಟೇ. ನೋಡ್ತಿರ್ಬೋದು ಆಯಿಲ್ ಕೂಡ ಜಾಸ್ತಿನೇ ಹಾಕಿದ್ದಾರೆ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದಾರೆ. ಇವಾಗ ಫೈನಲಿ ಅಕ್ಕಿನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ರು, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಿದ್ದಾರೆ. ಒಮ್ಮೆ ನೀಟಾಗಿ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಎಲ್ಲ ತಿರುಗಿಸ್ಕೊಳ್ತಾ ಇದ್ದಾರೆ. ಅದು ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಆನಂತರ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ತಾರೆ. ಇವಾಗ ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಿದ್ದಾರೆ, ನೋಡ್ತಿರ್ಬೋದು. ಸ್ವಲ್ಪ ಲೈಟಾಗಿ ಕುದಿ ಬಂದರೆ ಸಾಕು, ತುಂಬ ಕುದಿ ಬರಬೇಕು ಅಂತ ಏನಿಲ್ಲ. ಹಾಕಿರೋಂಥ ನೀರು ಬಿಸಿ ಆದರೆ ಸಾಕು, ಓಕೆನಾ. ನೀರು ಮತ್ತು ಅಕ್ಕಿ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಲಿಡ್ ಕ್ಲೋಸ್ ಮಾಡಿದ್ರೆ ಸರಿಯಾಗಿಬಿಡುತ್ತೆ. ಅವರು ಕುದಿಯೋದಕ್ಕಿಂತನೂ ಜಾಸ್ತಿ ಅದನ್ನು ಮಿಕ್ಸ್ ಮಾಡೋದೇ ಇತ್ತು. ಸೊ ಫೈನಲಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾರೆ. ನೋಡಿದ್ರಿ ಅಲ್ವಾ, ಅವರು ಕೆಳಗಡೆಗೆ ಡ್ರಾಪ್ ಹಾಕ್ತಾರೆ, ಅದು ರುಚಿ ಅಂತೆ. ನೋಡಿ ಫೈನಲಿ ಪಲಾವ್ ರೆಡಿ ಆಗಿದೆ. ಇದಾದ ನಂತರ ನೆಕ್ಸ್ಟು ನಾವು ಫಿಶ್ ಟ್ಯಾಂಕ್ನ ನೋಡಿದ್ವಿ, ಅಬ್ಸರ್ವ್ ಮಾಡಿರಲಿಲ್ಲ. ನೋಡಿದ್ರೆ 9 ಫಿಶ್ಶು ಸತ್ತೋಗ್ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ನನಗಂತೂ ನಿಜವಾಗ್ಲೂ ಇದನ್ನು ನೋಡಿನೇ ಸಖತ್ತು ಬೇಜಾರಾಗೋಯಿತು. ಏನು ಗೊತ್ತಾ, ಪ್ರತಿದಿನ ಒಂದೊಂದು ಸತ್ತೋದ್ರೂ ಏನೂ ಫೀಲಿಂಗ್ ಆಗೋಲ್ಲ, ಬಟ್ ಅಟ್ ಎ ಟೈಮ್ ಒಂದೇ ದಿನಕ್ಕೆ ಈ ರೀತಿ ಮೀನುಗಳು ಸತ್ತೋದ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಸ್ಬೆಂಡ್ಗಂತೂ ಅದನ್ನು ನೋಡಿ ಸುಮ್ಮನೆ ಆಗಿದ್ದಾರೆ, ನಾನೇನೂ ಅಬ್ಸರ್ವ್ ಮಾಡಿಲ್ಲ, ಓಕೆನಾ. ಇನ್ನು 2 ಮೀನುಗಳು ಮಾತ್ರ ಆಟ ಆಡ್ಕೊಳ್ತಿದೆ. ನೋಡಿ ಇಲ್ಲಿನೇ 8 ಮೀನಿದೆ, ಅಲ್ಲ 7 ಮೀನಿದೆ. ಈ ಕಡೆ ಪಕ್ಕದಲ್ಲಿ 1 ಮೀನಿದೆ, ಮೇಲ್ಗಡೆ 1 ಮೀನು ತೇಲ್ತಾ ಇದೆ, ಓಕೆನಾ. ಟೋಟಲಿ 9 ಮೀನು ಸತ್ತೋಗಿದೆ. ಆಮೇಲೆ ಇಲ್ಲಿರುವಂಥ ಈ ದೊಡ್ಡ ಮೀನು ಇದೆಯಲ್ಲ, ಅದು ಏನೋ ಒಂಥರ ಅಟ್ಯಾಚ್ ಇತ್ತು ಈ ಮೀನುಗಳ ಜೊತೆ ಯಾವಾಗ್ಲೂ. ನನಗದೊಂದು ಬೇಜಾರು ಏನಂದರೆ, ನೋಡಿ ಬೇಕಾದರೆ ಆ ಫಿಶ್ಶು ಹೋಗ್ಬಿಟ್ಟು ಈ ಸತ್ತೋಗಿರೋ ಮೀನುಗಳ ಹತ್ರ ಎಬ್ಸೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನಾವು ಅಂದ್ಕೊಳ್ತೀವಿ ಮೂಕ ಪ್ರಾಣಿ ಏನು ಗೊತ್ತಾಗಲ್ಲ ಅಂತ, ಬಟ್ ಅವುಗಳು ಕೂಡ ಒಂದು ನಮ್ಮ ಹಾಗೇ ಒಂದು ರಿಲೇಷನ್ಶಿಪ್ ಇರ್ಬೋದು, ಫ್ಯಾಮಿಲಿ ಥರ ಟ್ರೀಟ್ ಮಾಡಿಕೊಂಡು ಒಟ್ಟಿಗೆ ಇರ್ತವೆ ಅಲ್ವಾ. ಅವೇನೋ ಒಂಥರ ಇದೇ ಬೇರೆ ಮೀನು ಅದೇ ಬೇರೆ ಮೀನಾದ್ರೂ ಕೂಡ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅವುಗಳಿಗೆ. ನೋಡಿ ನನಗಂತೂ ತುಂಬ ಬೇಜಾರಾಗಿದೆ ಈ ಟೈಮಲ್ಲಿ, ಅಳುನೇ ಬಂದಂಗೆ ಆಗಿಬಿಡ್ತು. ಅದೆಷ್ಟು ಫೀಲ್ ಮಾಡ್ತಾ ಇದೆಯೋ ಏನೋ, ಯಾಕೆ ಮನಿಕೊಂಡಿದ್ದಾರೆ, ಏನು ಸತ್ತೋದ್ವು ಅಂತ ಗೊತ್ತಾಗಿರುತ್ತೆ ಸತ್ತೋಗಿದೆ ಅಂತ,
ಆದ್ರೂ ನಾವು ಅಂದ್ಕೊಳ್ಳೋದು ಹಾಗೆ ಅಲ್ವಾ. ಹಿಂದೆ ಎಲ್ಲ ಒಂದೇ ದಿನಕ್ಕೆ ಒಂದು 2, 3, 4ವರೆಗೂ ಸತ್ತೋಗಿರೋದಿದೆ. ಬಟ್ ಫಸ್ಟ್ ಟೈಮ್ ಇದು ಆಗಿರೋದು. ಒಂದೇ ದಿನಕ್ಕೆ 9 ಫಿಶ್ಗಳು ಸತ್ತೋಗಿರೋದು. ಅದು ಏನಕ್ಕೋ ಗೊತ್ತಿಲ್ಲ. ನೀರು ಪ್ರಾಬ್ಲಮ್ಮು, ಫುಡ್ ಪ್ರಾಬ್ಲಮ್ಮು. ಫುಡ್ಡು ಅಷ್ಟೇ, ಮಾರ್ನಿಂಗ್ ಸ್ವಲ್ಪ, ನೈಟ್ ಸ್ವಲ್ಪ ಅಷ್ಟೇ ಆಗ್ತಾಯಿದ್ದಿದ್ದು. ಇನ್ನು ಸಮಸ್ಯೆ ಇರೋದು ಅಂದರೆ ಮೋಸ್ಟ್ಲಿ ವಾಟರ್ದೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಅದಂತೂ ತುಂಬ ಅಂದರೆ ತುಂಬ ಫೀಲ್ ಮಾಡ್ತಾಯಿದ್ದೆ. ಆ ಮೀನುಗಳ ಹತ್ರದಿಂದ ಹೋಗ್ತಾನೇ ಇರಲಿಲ್ಲ. ಒಂದು ರೌಂಡ್ ಬಂದುಬಿಟ್ಟು ಫೈನಲಿ ಮತ್ತೆ ಇದೇ ಫಿಶ್ ಹತ್ರನೇ ಇರ್ತಾಯಿತ್ತು. ನನಗೆ ಅದನ್ನು ನೋಡಿಯೇ ಒಂಥರ ಸಖತ್ ಬೇಜಾರಾಗೋಯಿತು. ನಾವೇ ಒಬ್ಬ ವ್ಯಕ್ತಿನ ಯಾರೋ ಗೊತ್ತಿರೋರೋ ಗೊತ್ತಿಲ್ಲದೇ ಇರೋರೋ ಏನೋ ಹೆಚ್ಚು ಕಮ್ಮಿ ಆದ್ರೂ ನಾವು ಎಷ್ಟೊಂದು ಫೀಲ್ ಮಾಡ್ತೀವಿ ಅಲ್ವಾ. ಇವು ಒಂದು ನೈಟ್ ಪೂರ್ತಿ ಅಂದರೆ ಅದ್ರ ಜೊತೆಗೆ ನೋಡ್ಕೊಂಡಿದ್ದಾವೆ, ನಮಗೆ ಗೊತ್ತೇ ಆಗಿಲ್ಲ. ಅದರಲ್ಲೂ ಹಸ್ಬೆಂಡ್ ನೋಡಿಬಿಟ್ಟು ಅವ್ರು ನನಗೆ ಹೇಳಿದ್ರೆ ನಾನು ಬೇಜಾರು ಮಾಡ್ಕೋತೀನಿ ಅಂತ ಸುಮ್ಮನೆ ಆಗಿದ್ದಾರೆ. ನಾನು ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ದೇ ಶಾಕಲ್ಲಿ ನೋಡ್ತಾ ಸುಮ್ಮನೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸರಿ ಅವರು ಹೊರಗಡೆ ಹೋಗಿದ್ದರು, ಬಂದರು, ರೀ ನೋಡಿ ಫಿಶ್ ಈ ಥರ ಆಗಿದೆ ಅಂದೆ. ಅದು ನಾನು ಬೆಳಗ್ಗೆನೇ ನೋಡಿದೆ ಕಣೆ ಅಂತ ಹೇಳಿದ್ರು. ನಂಗೆ ಅವಾಗ ಇನ್ನೂ ಬೇಜಾರಾಯಿತು. ಹೇಳಿ ನೋಡಿದ್ರೂ ಕೂಡ ಆ ಪಲಾವೆಲ್ಲ ಮಾಡುವಾಗ ಏನೂ ಹೇಳಲಿಲ್ಲ ಅಲ್ವಾ ಅಂತ ತುಂಬ ಬೇಜಾರಾಗೋಯಿತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಅದೆಲ್ಲನೂ ಎತ್ತಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ಆ ಮೀನುಗಳಂತೂ ಇನ್ನೂ ಗಾಬರಿನೇ ಆಗ್ತಿದ್ವು. ಈಗ ಫುಲ್ ಖಾಲಿ ಆಗುತ್ತೆ. ಅಟ್ಲೀಸ್ಟ್ ಇಷ್ಟು ದಿನ ಅವೆಲ್ಲ ಒಟ್ಟಿಗೆನೇ ಇದ್ವು. ಒಂದು ನೈಟ್ ಪೂರ್ತಿ ಸತ್ತೋಗಿನೂ ಅದರೊಳಗಡೆನೇ ಇದ್ವು. ಇನ್ನು 2 ಇರೋದ್ರಿಂದ ಅವಕ್ಕಿನ್ನ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಬೇಜಾರಾಗದೇ ಇರೋ ಥರ ಇನ್ನು ಮುಂದೆ ಸ್ವಲ್ಪ ನೋಡ್ಕೋಬೇಕು. ಏಕೆಂದರೆ ಬೇರೆ ಫಿಶ್ ತರೋಕ್ಕೆ ಭಯ ಆಗ್ತಿದೆ. ಇವೆರಡನ್ನೂ ಆದರೂ ಅಟ್ಲೀಸ್ಟ್ ಚೆನ್ನಾಗಿ ನೋಡ್ಕೊಬೇಕಂತ ಇಬ್ಬರು ಮಾತಾಡ್ಕೊಳ್ತಾ ಇದ್ವಿ. ನೋಡ್ತಿರ್ಬೋದು ನಂಗೆ ಒಂದೊಂದು ಮೀನು ಎತ್ತುವಾಗ್ಲೂ ಸಖತ್ ಅಂದರೆ ಸಖತ್ತು ಬೇಜಾರಾಗೋಯಿತು. ವ್ಯಕ್ತಿ ಆಗಿರಲಿ, ಅದು ಪ್ರಾಣಿ ಆಗಿರಲಿ, ಅಟ್ಯಾಚ್ಮೆಂಟ್ ಅಂತ ಬೆಳೆದ್ಬಿಟ್ರೆ ಅದು ಯಾವಾಗ್ಲೂ ಅಷ್ಟೇ. ಹೀಗೆಲ್ಲ ಆಗುತ್ತೆ ಅಂತ ಅದೇ ಬೇಜಾರಿಗೆ ನಾನು ಜಾಸ್ತಿ ಫಿಶನ್ನು ನೋಡೋದು, ಒಬ್ಸರ್ವ್ ಮಾಡೋದು ಇದೆಲ್ಲನೂ ಬಿಟ್ಬಿಟ್ಟಿದ್ವಿ. ಅಂತೂ ಏನೋ ಒಂಥರ ಸ್ಯಾಡ್ ಫೀಲಿಂಗ್ ಆಗ್ತಿದೆ. ಓಕೆ ಫ್ರೆಂಡ್ಸ್, ನಿಮಗೂ ಕೂಡ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಇರಲಿ, ಇಟ್ಸ್ ಓಕೆ, ಏನೂ ಮಾಡೋ ಆಗಿಲ್ಲ ಅಲ್ವಾ. ಇದ್ದಂಗೆ ಆಗೋಗುತ್ತೆ. ಏನೋ ಪಾಸಿಟಿವೋ ನೆಗೆಟಿವೋ ಗೊತ್ತಿಲ್ಲ. ಅಟ್ ಎ ಟೈಮು ಎಲ್ಲನೂ ಒಂದೇ ದಿನಕ್ಕೆ ಈ ಥರ ಆಗೋಯ್ತಲ್ಲ. ನೈಟ್ ಅಷ್ಟು ಖುಷಿಯಾಗೆಲ್ಲ ಹಾಕಿದ್ವಿ, ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಅದೇ ಏನೋ ಹೇಳ್ತಲ್ಲ, ನಾವು ಪುಟ್ಟ ವಸ್ತುಗಳಲ್ಲಿ ಮತ್ತು ಸಣ್ಣ ಪುಟ್ಟದ್ರಲ್ಲಿ ತುಂಬ ಖುಷಿ ಪಡೋ ಅಂಥವ್ರು. ನಮ್ಮ ಲೈಫಲ್ಲೇ ಈ ಥರ ಆಯಿತು ಅಂದಾಗ ಸ್ವಲ್ಪ ಅದನ್ನು ತಡ್ಕೊಳ್ಳೋದು ಕಷ್ಟ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ಇನ್ನೇನು ಮಾಡೋಗಿಲ್ಲ. ಅಟ್ಲೀಸ್ಟ್ ಇರೋ 2 ಮೀನಾಗಾದರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡಬೇಕು, ಅವಕ್ಕಾದರೂ ಬೇಜಾರು ಮಾಡದೆ ಮೋಟ್ರನ್ನ ಫಿಕ್ಸ್ ಮಾಡಿಬಿಡ್ತೀವಿ ಅತ್ಲಾಗೆ. ಮೋಟ್ರನ್ನೇ ತೆಗೆದಿದ್ವಿ ಬೇಡ ಅಂತ. ಇರಲಿ ಪರವಾಗಿಲ್ಲ ಅಂತ ಮತ್ತೆ ಮೋಟ್ರನ್ನ ಹಾಕೋಣ ಅಂತೆಲ್ಲ ಅಂದ್ಕೊಳ್ತಿದ್ದೀವಿ. ಫ್ರೆಂಡ್ಸ್ ನೋಡಿ, ಫೈನಲಿ ಅವು ಹೊಟ್ಟೆ ಎಲ್ಲ ಊದ್ಕೊಂಡು ಸತ್ತೋಗಿತ್ತು. ನನಗೆ ಅದೊಂದು ಬೇಜಾರಾಯಿತು ನೋಡಿ, ಅಷ್ಟೇ. ನೋಡಿ ಹೊಟ್ಟೆ ಬ್ಲ್ಯಾಕ್ ಕಲರ್ ಎಲ್ಲ ಇದೆಯಲ್ಲ, ಆದಷ್ಟು ಎಲ್ಲವೂ ಕೂಡ ಹೊಟ್ಟೆ ಊದ್ಕೊಂಡಿದೆ. ಮೋಸ್ಟ್ಲಿ ನೀರೆಲ್ಲ ಕುಡ್ದಿರ್ತೀರಲ್ಲ, ಅದಕ್ಕೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಿಗ್ತೀನಿ. ಬೇಜಾರಾಗಬೇಡಿ, ನಮಗಂತೂ ಬೇಜಾರಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.